ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕೃಷಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಇ ಟಿ 2024 ಟಿ ಇ ಟಿ 2024ರಲ್ಲಿ ನಡೆದಿರುವಂಥ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪೇಪರ್ 1 ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 5ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ನ ಕೂಡ ನಾವು ಆಲ್ರೆಡಿ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ನೋಡ್ಬೋದು. ಈ ಎಲ್ಲ ಚಾಪ್ಟರ್ನ ವಿಸಿಟ್ ಮಾಡಿ ನೀವು ಈ ಒಂದು ಟಿ ಇ ಟಿ ಮತ್ತು GPS ಎಕ್ಸಾಮ್ಗೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ನು ಕೂಡ ಕವರ್ ಮಾಡಿದಾಗಿದೆ. ಮುಂದೆ ಬರುವಂತಹ ಎಕ್ಸಾಮಿನೇಷನ್ಗೆ ನಾವು ಎಲ್ಲ ಬೇಕಾಗುವಂಥ ಮಟೀರಿಯಲ್ಸ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಏನು ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವಾಗ ಗಣಿತ ಪೇಪರ್ 1 ಅದರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಮೊದಲೇ 6ನೇ ಪ್ರಶ್ನೆ ಈ ರೀತಿಯಾಗಿದೆ. 12 ಗಂಟೆಗಳು ಮತ್ತು 8 ದಿನಗಳು ಇದರ ಒಂದು ಅನುಪಾತದ ಸಂಕ್ಷಿಪ್ತ ರೂಪ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು 1:8, 18:2, 1:16, 1:4 ಅಂತ ಇದೆ. ಸೊ ಸಂಕ್ಷಿಪ್ತ ಅಂದಾಗ ಗಂಟೆ ಮತ್ತು ದಿನಗಳು ಇದಕ್ಕೆ ಸಂಬಂಧಿಸಿದಾಗಿ ಕಡಿಮೆ ಯೂನಿಟಲ್ಲಿ ಇರುವಂಥದ್ದನ್ನೇ ನಾವು ತಗೋಬೇಕಾಗತ್ತೆ. ಈಗ ಇದು ಗಂಟೆಗಳಲ್ಲಿದೆ, ಇದು ದಿನಗಳಲ್ಲಿದೆ. ದಿನಗಳಲ್ಲಿ ಇರುವಂಥದ್ದನ್ನು ನಾವು ಗಂಟೆಗಳಿಗೆ ಕನ್ವರ್ಟ್ ಮಾಡಿ ಈ ಒಂದು ಅನುಪಾತವನ್ನು ಕಂಡುಹಿಡಿಬೇಕಾಗ್ತದೆ. ಸೊ 12 ಗಂಟೆಗಳು ಅಂತ ಇದೆ. 12 ಗಂಟೆಗಳು ಅನುಪಾತ 8 ದಿನಗಳು. 8 ದಿನ ಅಂತಂದಾಗ 8 ದಿನದಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳು? 24 ಗಂಟೆಗಳು. ಹಾಗಾಗಿ 8 × 24. 8 × 24 ಅಂದಾಗ ಈಗ ಇದು ಕೂಡ ಏನಾಯಿತು? ಗಂಟೆಗಳ ಲೆಕ್ಕದಲ್ಲಿ ಆಯಿತು. ಓಕೆ, ಇವಾಗ 12 ಒಂದೇ 12 24 ಅಂದರೆ 1:8 16. ಈಗ 1:16 ಅಂತ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇದೆ. 7ನೇ ಪ್ರಶ್ನೆಯ ಪರಿಹಾರ ನೋಡೋಣ. ಈಗ ಪ್ರಶ್ನೆಯನ್ನು ನೋಡೋಣ. ಬಿನ ಶೇಕಡ A% 100 ಮತ್ತು ಸಿನ ಶೇಕಡ B% 200 ಆದರೆ ಎ ಮತ್ತು ಸಿಗಳ ನಡುವಿನ ಸಂಬಂಧವನ್ನು ಕೇಳ್ತಾ ಇದ್ದಾರೆ. ಸೊ ಈಗ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ನಾವು ಪ್ರಶ್ನೆಯನ್ನು ಸಾಲ್ವ್ ಮಾಡಲು ಪರಿಹಾರವನ್ನು ಬರ್ಕೋಬೇಕು. ಪ್ರಶ್ನೆ ಹೇಳಿಕೆ ಪ್ರಕಾರ ಬಿನ ನೋಡಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಬರ್ಕೊತ ಹೋಗಬೇಕು. ಇಲ್ಲಿ ಬಿನ ಶೇಕಡ A%100, ಬಿನ ಶೇಕಡ A% ಏನಾಗಿದೆ? ಅದು 100 ಆಗಿರುತ್ತೆ. ಹಾಗಾದರೆ ಸಿನ ಶೇಕಡ B% ಏನಾಗಿರುತ್ತೆ? 200 ಆಗಿರುತ್ತೆ ಅಂತ ಪ್ರಶ್ನೆ ಇದೆ. ಸೊ ಇವಾಗ ಈ ಒಂದು ಟರ್ಮನ್ನು ನಾವು ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ನೋಡೋಣ. ಈಗ ಇದನ್ನು ನಾವು ಇನ್ವರ್ಸ್ ಮಾಡ್ಬೋದು, ವ್ಯುತ್ಕ್ರಮಗೊಳಿಸಬಹುದು. ಈಗ ಬಿನ ಶೇಕಡ A% ಅಂತ ಇದೆ. ಇದನ್ನು ನಾವು ಎದ ಶೇಕಡ B% ಅಂತ ಹೇಳಿ ಬರೀಬೋದು. ಏನಾಗುತ್ತೆ? 100 ಆಗುತ್ತೆ. ಸೊ ಎರಡನೇ ಸಮೀಕರಣ ಏನಿದೆ ಇದನ್ನು ಆ್ಯಸ್ ಯೂಸಲ್ ಬರ್ಕೊಳ್ಳೋಣ. ಸಿ × B% ಅಂದಾಗ ಇದು 200 ಆಗುತ್ತೆ. ಸೊ ಇವಾಗ ಬಿ ಶೇಕಡ B ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅಂದಾಗ A/B = 100 100 2 ಅಂದರೆ ಇದು ಹೋಲ್ ಡಿವೈಡೆಡ್ ಆದಾಗ 1/2 ಆಗುತ್ತೆ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2A = C ಅಂತ ಹೇಳಿ ಆಗುತ್ತೆ. 2A = C. ಹಾಗಾದರೆ ಇಲ್ಲಿ ಯಾವ ಒಂದು ಆಪ್ಷನ್ ಸರಿಯಾಗಿರುತ್ತೆ ಅಂತ ನೋಡಿ. ಸೊ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ. 30 ನೋಟ್ ಪುಸ್ತಕದ ಮಾರಿದ ಬೆಲೆಯು 5 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದೆ. ಹಾಗಾದರೆ ಸಿಗುವಂಥ ಶೇಕಡ ನಷ್ಟ ಎಷ್ಟು ಅಂತ ಪ್ರಶ್ನೆ ಇದೆ. ಇವಾಗ 30 ನೋಟ್ ಪುಸ್ತಕದ ಬೆಲೆ 25 ನೋಟ್ ಪುಸ್ತಕದ ಅಸಲು ಬೆಲೆಗೆ ಮಾರಿದ ಬೆಲೆಗೆ 30 ನೋಟ್ ಪುಸ್ತಕದ ಮಾರಿದ ಬೆಲೆಗೆ ಮತ್ತು 25 ಅಸಲು ರೂಪಾಯಿಗೆ 25 ನೋಟ್ ಪುಸ್ತಕದ ಅಸಲು ಬೆಲೆಗೆ ಸಮನಾಗಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 30 ಇದು ಏನಪ್ಪ ಅಂದರೆ ಮಾರಿರೋದು, 25 ಪುಸ್ತಕದ ಅಸಲು ಬೆಲೆಗೆ ಸಮನಾಗಿದೆ. ಹಾಗಾದರೆ ಇಲ್ಲಿ ನಷ್ಟ ಎಷ್ಟಾಗತ್ತೆ ಅಂತ ನಾವು ನೋಡೋದಾದರೆ 30 - 25 ಅಂತ ಮಾಡಿದಾಗ ಇಲ್ಲಿ 5 ಏನಾಗ್ತಾ ಇದೆ?
ನಷ್ಟ ಆಗ್ತಾ ಇದೆ. ಅಂದರೆ 5 ಪುಸ್ತಕದ ಬೆಲೆಗಳಷ್ಟು ಏನಾಗ್ತಾ ಇದೆ, ನಷ್ಟ ಆಗ್ತಿದೆ. ಅಂದರೆ ಇಲ್ಲಿ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಶೇಕಡ ಕ್ರಮದಲ್ಲಿ ನೋಡಬೇಕಾಗತ್ತೆ. 30 ಡಿವೈಡೆಡ್ ಬೈ 25 ಅಂತ ನೋಡೋಣ. ಇವಾಗ ಏನಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಶೇಕಡ ಎಷ್ಟು ನಷ್ಟ ಆಗಿದೆ, 5 ಪುಸ್ತಕದ್ದು ನಷ್ಟ ಆಗಿದೆ. ಎಷ್ಟರ ಪೈಕಿ 25 ಅಸಲು ಬೆಲೆಗೆ 25 ಅಸಲು ಬೆಲೆ, ಹಾಗಾಗಿ 5/25 ಅಂದಾಗ ಇದು 1/6 ಆಗುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದಾಗ 1/6 ಅಂದಾಗ ಇಂಟು 100 ಅಂದಾಗ 16.66 ಅಂತ ಬರುತ್ತೆ. ಇದನ್ನು ನಾವು ಭಿನ್ನರಾಶಿಯಲ್ಲಿ, ಇದು ಆನ್ಸರ್ ನಮ್ಮ ಆಪ್ಷನಲ್ಲಿ ಇಲ್ಲ, ಹಾಗಾಗಿ ಇದನ್ನು ನಾವು ಭಿನ್ನರಾಶಿಗೆ ಕನ್ವರ್ಟ್ ಮಾಡಿದಾಗ 16.2 ಇದು ಈ ರೀತಿಯಾಗಿ ನಮಗೆ ಆನ್ಸರ್ ಬರುತ್ತೆ. ನೋಡಿ, 30 ಪುಸ್ತಕದ ಮಾರಿದ ಬೆಲೆಯು 25 ಪುಸ್ತಕದ ಅಸಲು ಬೆಲೆಗೆ ಸಮನಾದರೆ ಇಲ್ಲಿ 5 ಪುಸ್ತಕಗಳಷ್ಟು ಏನಾಗಿದೆ, ನಷ್ಟ ಆಗಿದೆ. 5 ಪುಸ್ತಕದ ಅಸಲು ಬೆಲೆ ಎಷ್ಟು ಏನಾಗಿದೆ, ನಷ್ಟ ಆಗಿದೆ. ಹಾಗಾದರೆ 30/25 ಅಂದಾಗ 5 ಪುಸ್ತಕದ ಬೆಲೆ ನಷ್ಟ ಆಗಿರೋದ್ರಿಂದ 5/25 ಅಂದಾಗ 5 ಒಂದಲೇ ಇದು ಏನಾಗಬೇಕಪ್ಪ ಅಂದರೆ 30 ಆಗಬೇಕು. 5/35 ಅಂದರೆ 5/6 ಅಂತ ಆಗುತ್ತೆ. ಇವಾಗ ಇದನ್ನು ನಾವು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದಾಗ 16/3 ಏನಾಗುತ್ತೆ, ಇಲ್ಲಿ ಶೇಕಡ ನಷ್ಟ ಆಗುವಂಥದ್ದು 16:2/3 ಅಷ್ಟು ಏನಾಗುತ್ತೆ, ನಷ್ಟ ಉಂಟಾಗುತ್ತೆ. 9ನೇ ಪ್ರಶ್ನೆ, a + b = 13 ಮತ್ತು a × b = 12 ಆದರೆ a - b ನ ಬೆಲೆ ಅಂತ ಪ್ರಶ್ನೆ ಇದೆ. ಇವಾಗ ಇದನ್ನು ಪರಿಹಾರವನ್ನು ನೋಡೋಣ. a + b = 13 ಆಯಿತು, ಸಮೀಕರಣ 1 ಅಂತ ಕರೆಯೋಣ. a × b = 12 ಆಯಿತು. ಈಗ ನಾವು a ಬೆಲೆನಾರು ಫೈಂಡ್ ಔಟ್ ಮಾಡ್ಕೊಳ್ಳೋಣ, b ಬೆಲೆಯಾರು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ b = 12/a ಅಂತ ಆಗುತ್ತೆ. ಈ b ವ್ಯಾಲ್ಯೂವನ್ನು ಏನು ಮಾಡೋಣಪ್ಪ ಅಂದರೆ ಇದನ್ನು ಸಮೀಕರಣ 2 ಅಂತ ಕರೆಯೋಣ, ಅಥವಾ ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಈಗ ಬಿ ಬೆಲೆನ ಸಮೀಕರಣ 1ರಲ್ಲಿ ಆದೇಶಿಸೋಣ. ಆವಾಗ a + 12/a ಆಗುತ್ತೆ, = 13 ಅಂತ ಆಗುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 2a + 12 / 2a, ಅಥವಾ ನಾವು ಇದನ್ನು ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂದರೆ a + 12 ಇದು a ಈ ಕಡೆ ಮಲ್ಟಿಪಲ್ ಆದಾಗ 13a ಆಗುತ್ತೆ. ಇವಾಗ 12 ಇಲ್ಲೇ ತೆಗೆದುಕೊಳ್ಳೋಣ. 13a - a ಮಾಡಿದಾಗ 12a = 12a ಆಗುತ್ತೆ. a ವ್ಯಾಲ್ಯೂ ಎಷ್ಟು ಬರುತ್ತೆ, a = 1 ಅಂತ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಈ 1 a = 1 ವ್ಯಾಲ್ಯೂವನ್ನು ನಾವೀಗ ಸಮೀಕರಣ 1ರಲ್ಲಿ ಆದೇಶಿಸೋಣ. ನೆಕ್ಸ್ಟ್ ಇಲ್ಲಿ a = 1 ಸಮೀಕರಣ 1ರಲ್ಲಿ ಆದೇಶಿಸಿದಾಗ a = 1 ಆಯಿತು, b = 13 ಅಂದಾಗ b ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 14 ಬರುತ್ತೆ. ಈ b ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 12. 13 - 1 ಅಂದಾಗ 12 ಬರುತ್ತೆ. ನಮಗೆ ಬೇಕಾಗಿರುವಂಥದ್ದೇನು, a - b ಬೇಕಾಗಿದೆ. a - b ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. a ಅಂದರೆ ಎಷ್ಟಿದೆ, 1 ಇದೆ. b ಅಂದರೆ ಎಷ್ಟಿದೆ, 12 ಇದೆ. ಹಾಗಾಗಿ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಅಂದರೆ +(−11). ಇಲ್ಲಿ -11 ಅಂತ ಆನ್ಸರ್ ಬರ್ತಾ ಇದೆ, ಬಟ್ ಇಲ್ಲಿ ನಮ್ಗೆ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, +(−11) ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಅಥವಾ ನಾವು ಈ ರೀತಿಯಾಗಿ ಕೂಡ ಏನು ಮಾಡ್ಬೋದಪ್ಪ, ಇದಕ್ಕಿಂತಲೂ ಶಾರ್ಟಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ, ಈಗ a × b 12 ಅಂತ ಕೊಟ್ಟಿದ್ದಾರೆ. a × b 12 ಅಂತೇಳಿ ಕೊಟ್ಟಿದ್ದಾರೆ. ಈಗ ನಾವು ಅಂದಾಜು ಮಾಡೋಣ. 12 × 1 ಮಾಡಿದಾಗ 12 ಬರುತ್ತೆ. ಇದನ್ನು ಹೊರತುಪಡಿಸಿ 12 ಅಪವರ್ತನಗಳನ್ನು ನೋಡಿದಾಗ 12ರ ಅಪವರ್ತನಗಳನ್ನು ನೋಡಿದಾಗ 12 ಅಪವರ್ತನ ಯಾವಾಗಿದ್ದಾವೆ, 3, 4 12 ಅಂದರೆ 3 ಮತ್ತು 4 ಇದರ ಅಪವರ್ತನ ಆಗಿರುತ್ತೆ. ಹಾಗಾಗಿ 3 × 4 ಮಾಡಿದಾಗ 12 ಆಗುತ್ತೆ, ಅಥವಾ 4 × 3 ಮಾಡಿದಾಗ 12 ಆಗುತ್ತೆ. ಹಾಗಾದರೆ ಇಲ್ಲಿ a - b ಮಾಡಿದಾಗ ಯಾವ ಬೆಲೆ ಬರುತ್ತೆ, ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದಾದ್ರೂ ಆನ್ಸರ್ ಬರುತ್ತೆ ಅಂತ ನಾವು ಚೆಕ್ ಮಾಡಿ ನೋಡಿ. 3 - 4 ಅಂದಾಗ ಆನ್ಸರ್ ಬರಲ್ಲ, 4 - 3 ಅಂದಾಗ ಆನ್ಸರ್ ಬರಲ್ಲ. ಈಗ 12 - 1 ಮಾಡಿದಾಗ ಏನು ಬರುತ್ತೆ, 11 ಇಲ್ಲಿ ಆಪ್ಷನಲ್ಲಿ ಇದೆ. ಈ ರೀತಿಯಾಗಿ ಕೂಡ ನಾವು
ಶಾರ್ಟಾಗಿ ಇದನ್ನು ಚೆಕ್ ಮಾಡಿ ನೋಡ್ಬೋದು. 10ನೇ ಪ್ರಶ್ನೆ 2a ಡಿವೈಡೆಡ್ ಬೈ 5 ಪ್ಲಸ್ 2/3 ಈಕ್ವಲ್ಸ್ ಟು 2 ಆದಾಗ ಇದರ ಒಂದು ಏನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಏನ ಬೆಲೆ ಎಷ್ಟು? 15/7, 40/41, 21/20, 20/21 ಅಂತ ಇದೆ. ಇದನ್ನು ನಾವು ಸಾಲ್ವ್ ಮಾಡೋಣ. 7a ಡಿವೈಡೆಡ್ ಬೈ 5 ಪ್ಲಸ್ 2/3 ಇಸ್ ಈಕ್ವಲ್ ಟು 2 ಅಂತ ಇದೆ. ಸೊ ಇದನ್ನು ನಾವೀಗ ಏನು ಮಾಡೋಣಪ್ಪ ಅಂದರೆ ಸಾಲ್ವ್ ಮಾಡೋಣ. 3 7 21a, 5 2 10, 5 3 ಡಿವೈಡೆಡ್ ಬೈ 5 3 15 ಇಸ್ ಈಕ್ವಲ್ ಟು 2. ಈಗ 21a ಪ್ಲಸ್ 10, 15 2 30, 21a 30 ಮೈನಸ್ 10 20, a ಇಸ್ ಈಕ್ವಲ್ ಟು 20/21. ಹಾಗಾದರೆ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮೊದಲ 10 ಪ್ರಶ್ನೆಗಳನ್ನು ನಾವೀಗ ಸಾಲ್ವ್ ಮಾಡಿದ್ವಿ. ಮುಂದುವರೆದ ಪ್ರಶ್ನೆಗಳನ್ನು ಮುಂದಿನೊಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಈ ರೀತಿಯಾಗಿ ಶಾರ್ಟಾಗಿ ಫಾಸ್ಟಾಗಿ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಅಂತ ಹೇಳಿ ನಮ್ಮ ಒಂದು ಚಾನಲಲ್ಲಿ ನೀವು ವಿಸಿಟ್ ಮಾಡ್ಬೋದು. ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತಾ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಕ್ಸಸೈಸನ್ನು ಸಾಲ್ವ್ ಮಾಡಿರುವಂಥದ್ದು. ದಯವಿಟ್ಟು ಹೋಗಿ ನಿಮಗೆ ಅವಶ್ಯಕತೆ ಇರುವಂಥ ಚಾಪ್ಟರ್ನ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ವಿಸಿಟ್ ಮಾಡಿ. ಎಲ್ಲ ಚಾಪ್ಟರ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದೆ ಬರುವಂಥ TET ಎಕ್ಸಾಮಿನೇಷನ್ಗೆ ಅಥವಾ GPST ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಮೆಟೀರಿಯಲ್ಸ್ಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.